ಇನ್ನು ಕೊನೆಯದಾಗಿ ಗೋಮೂತ್ರದ ಬಗ್ಗೆ ಗೋಮೂತ್ರೇ ಧನ್ವಂತರಿ ಅಂತೇಳಿ ನಮ್ಮ ಪೂರ್ವಜರು ಹೇಳ್ತಾರೆ. ಧನ್ವಂತರಿ ಅಂದ್ರೆ ಆರೋಗ್ಯದ ದೇವತೆ. ಆ ಆರೋಗ್ಯದ ದೇವತೆ ಗೋಮೂತ್ರದೊಳಗೆ ವಾಸ ಮಾಡ್ತಾರ. ಗೋಮೂತ್ರ ಅಂದಾಗ ನಮ್ಮೆಲ್ಲರಿಗೂ ಗೊತ್ತು, ಗೋಮೂತ್ರ ಕ್ಯಾನ್ಸರ್ ವಾಸಿ ಆಗ್ತದ, ಅದು ಇದು ನಾವೆಲ್ಲ ಅದರದ ಪ್ರಯೋಜನವನ್ನ ಲಾಭವನ್ನ ನಾವೆಲ್ಲ ಕೇಳಿದ್ವಿ. ಅದು ನಾವು ಸೇವಿಸ್ತಾ ಇದ್ದೀವ, ನಾವು ಸೇವಿಸ್ತಾ ಇದ್ದೀವಿ ಅಂದ್ರೆ ಬಹಳ ಒಳ್ಳೆಯದು. ನಾವೆಲ್ಲರೂ ಕೂಡ ಪ್ರತಿನಿತ್ಯ ಗೋಮೂತ್ರವನ್ನ ಸೇವಿಸ್ಬೇಕು. ಆದ್ರೆ ಇಲ್ಲಿ ಈಗ ಸದ್ಯ ಸ್ವಲ್ಪ ಅರಿವಿನ ಕೊರತೆ ಏನದ, ನಾವೆಲ್ಲರೂ ಎಲ್ಲಾ ಕಡೆ ಪ್ರಚಾರ ಆಗ್ತಿರ್ತದೆ, ಗೋಮೂತ್ರ ಹಂಗದ ಹಿಂಗದ ಕುಡಿಬೇಕು ಅಂತೇಳಿ. ನಾವು ಸಂಗ್ರಹ ಮಾಡಿಟ್ಟಂತಹ ಗೋಮೂತ್ರ ಕುಡಿಬಾರ್ದು. ಮತ್ತು ಗರ್ಭಿಣಿ ಮಹಿಳೆಯರು ಅವರು ಗೋಮೂತ್ರವನ್ನ ಸೇವಿಸಬಾರ್ದು ಗರ್ಭಾವಸ್ಥೆ. ಮತ್ತು ಯಾವ ಗೋವಿನ ಮೂತ್ರವನ್ನ ಸೇವಿಸಬೇಕು ಅಂತೇಳಿ ಆಯುರ್ವೇದದಲ್ಲಿ ಬಹಳ ವಿವರವಾಗಿ ಅದ್ರ ಬಗ್ಗೆ ತಿಳಿಸಿದ್ದಾರೆ ನಮ್ಮೆಲ್ಲ ಆಯುರ್ವೇದ ಋಷಿಮುನಿಗಳು. ಕರು ಹಾಕಿದಂತಹ ಗೋಮಾತೆ ಇದಿರ್ತದಲ್ಲ ಆಕಳು, ಆ ಆಕಳು ಹಾಲು ಎಷ್ಟು ದಿನ ಕೊಡ್ತದ ಅಷ್ಟೇ ದಿನದ ಗೋಮೂತ್ರವನ್ನು ನಾವು ಕುಡಿಬಹುದು. ಅಷ್ಟು ದಿನದ ಗೋಮೂತ್ರ ಮಾತ್ರ ಕುಡಿಯಲು ಯೋಗ್ಯ. ವಯಸ್ಸಾಗಿರುವಂತಹ ಆಕಳು, ಇನ್ನು ಗರ್ಭಧಾರಣೆ ಮಾಡಲ್ಲ, ಗಬ್ ಹೋಗಲ್ಲ ಅದು, ಅಥವಾ ಇನ್ನೂ ಸಣ್ಣದದ 1 ವರ್ಷ 2 ವರ್ಷ ಮಣಕ ಅಂತೀವಿ ನಾವು, ಇನ್ನು ಒಂದ್ಸಲನೂ ಅದು ಕರು ಹಾಕಿಲ್ಲ, ಆ ಮಣಕದ ಗೋಮೂತ್ರ ಕುಡಿಬಾರ್ದು. ಕರುವಿನ ಗೋಮೂತ್ರ ನಾವೆಲ್ಲರೂ ಕುಡಿಬಾರ್ದು. ವಯಸ್ಸಾಗಿರುವ ಗೋವಿನ ಮೂತ್ರ ಕುಡಿಬಾರ್ದು. ಹಾಲು ಕೊಡುವಂತಹ ಗೋವು ಎಷ್ಟು ದಿನ ಹಾಲು ಕೊಡ್ತದ ಅಷ್ಟು ದಿನದ ಏನು ಅವಧಿಯೊಳಗೆ ಸಿಗುವಂತಹ ಗೋಮೂತ್ರವನ್ನೇ ನಾವು ಕುಡಿಬೇಕು. ಅದು ಕುಡಿಬೇಕಾದ್ರೆ ನಮ್ಮ ಮನೇಲಿ ಏನಾದ್ರೂ ಇತ್ತು ಅಂದ್ರ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನಾವು ಒಂದು ಸ್ಟೀಲ್ ಪಾತ್ರೆ ಒಳಗ ಅಥವಾ ಮಣ್ಣಿನ ಮಡಿಕೆ ಒಳಗ ಅದನ್ನ ನೆಲದ ಮೇಲೆ ಬೀಳಾರ್ದಂಗೆ ಹಿಡಿಬೇಕು. 8 ಪದರಿನ ಹತ್ತಿ ಬಟ್ಟೆ ಒಳಗ ಸೋಸ್ಬೇಕು. 1 ಬಟ್ಟಲಿನಷ್ಟು ಗೋಮೂತ್ರವನ್ನ ಖಾಲಿ ಹೊಟ್ಟೆಲ್ ಸೇವಿಸ್ಬೇಕು. ಇದು ಆಯುರ್ವೇದದ ನಮ್ಗೆ ಹೇಳಿರೋದು ಪದ್ಧತಿ, ಸರಿಯಾದ ಪದ್ಧತಿ. ನಾವು ಇವತ್ತು 6 ಗಂಟೆ ಮುಂಜಾನೆ ಹಿಡಿದೀವಿ ಅಂದ್ರೆ 6 ತಾಸು ಒಳಗಡೆನೆ ಗೋಮೂತ್ರ ಕುಡಿಬೇಕು. ನಾಳೆ ಕುಡಿಯೋಂಗಿಲ್ಲ, ನಾಡ್ದು ಕುಡಿಯೋಂಗಿಲ್ಲ. ನಾವೊಂದು ಬಾಟಲ್ ಒಳಗೆ ಗೋಮೂತ್ರ ಎಲ್ಲೋ ತಗೊಂಡ್ ಬಂದೀವಿ, ಅದು ತಿಂಗಳನ್ಗಟ್ಲೆ ನಾವು ಕುಡಿಬಾರ್ದು. ಅದ್ರೊಳಗೆ ನಮ್ಮ ಶರೀರಕ್ಕೆ ಬೇಕಾಗದೇ ಇರುವಂತಹ ಅನೇಕ ವಸ್ತುಗಳು, ಅಂಶಗಳು ಅದ್ರೊಳಗೆ ಇರ್ತಾವ. ಒಂದಿಲ್ಲ ಒಂದ್ ರೀತಿ ಅಡ್ಡ ಪರಿಣಾಮ ಮಾಡ್ತಾವ. ಹಾಗಾಗಿ ತಾಜಾ ಗೋಮೂತ್ರ ಹಿಡಿದ 6 ತಾಸು ಒಳಗಡೆನೆ ಕುಡಿಬೇಕು. ಮತ್ತೆ ಇನ್ನೊಂದು ವಿಶೇಷವಾಗಿರೋ ಸಂಗತಿ ಏನಪ್ಪಾ ಅಂದ್ರೆ, ಯಾವ ಗೋವಿನ ಮೂತ್ರವನ್ನ ನಾವು ಕುಡಿತೀವಿ, ಸಂಗ್ರಹ ಮಾಡ್ತೀವಿ, ಆ ಗೋ ಓಡಾಡ್ಕೊಂಡ್ ಬರ್ಬೇಕು, ಒಂದೇ ಕಡೆ ಕಟ್ಟಿರಬಾರ್ದು. ಇದು ಈಗ ಸದ್ಯ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ನಮ್ಮ ಮನೆಯಲ್ಲೇ ಗೋವಿಲ್ಲ, ಎದ್ದು ಹಿಡಿಯೋಕಂತೂ ಬಹಳ ಕಷ್ಟ. ನಾವು ಹೇಳದೆ 7-8 ಗಂಟೆ ಹೇಳ್ತೀವಿ, ಸಾಮಾನ್ಯ ನಮ್ಮ ಜೀವನ ಪದ್ಧತಿ ಎಲ್ಲರದು. ಅದು ಎದ್ದಾಗ ಹಿಂದೆಲ್ಲ ಏನಿರ್ತಿತ್ತು, ಆಕಳು ಹೇಳೋಕಿನ ಮೊದಲೇ, ಸೂರ್ಯ ಕಾಣಕ್ಕಿಂತ ಮೊದಲೇ ಹೇಳ್ತಿದ್ರು. ಅದಕ್ಕೆ ಹೋಗಿ ಹಬ್ಬಸಿದ್ರು, ಗೋಮೂತ್ರ ಸಂಗ್ರಹ ಮಾಡ್ತಿದ್ರು, ಮುಖ ತೊಳ್ಕೊತಿದ್ರು. ಅದ್ರಲ್ಲಿ ಗೋಮೂತ್ರದಿಂದ ಮುಖ ತೊಳ್ಕೊಂಡಾಗ ಏನಾಗ್ತಂದ್ರ, ಈಗ ನಾವು ಸಾಬೂನಿಂದ ಮುಖ ತೊಳ್ಕೊತೀವಿ, ಫೇಸ್ ವಾಶಿಂದ ಮುಖ ತೊಳ್ಕೊತೀವಿ. ನಾವ್ ಎಷ್ಟೇ ಕಣ್ಣು ಮುಚ್ಚಿದ್ರು ಸ್ವಲ್ಪ ಆ ಕೆಮಿಕಲ್ಸ್ ನಮ್ ಕಣ್ಣೊಳಗೆ ಹೋಗ್ತಾವ. ದಿನಾಲೂ ಸ್ವಲ್ಪ ಹೋಗಿ ಬಹಳ ವರ್ಷದ ನಂತರ ನಮ್ ಕಣ್ಣಿನ ಸಮಸ್ಯೆ ಮಾಡ್ತಾವ. ಅದು ನಮ್ಮ ಹಳೆ ಮಂದಿ ಏನ್ ಮಾಡ್ತಿದ್ರು, ಆಕಳಿಂಗ್ ಗೋಮೂತ್ರ ಕೊಡ್ಲತ್ತಂದ್ರೆ 2 ಕೈಲಿ ಆ ಗೋಮೂತ್ರ ತಗೊಂಡು ಅವಾಗೆ ಮುಖ ತೊಳ್ಕೊತಿದ್ರು. ಆ ಗೋಮೂತ್ರ ಕಣ್ಣೊಳಗೆ ಹೋಗ್ತಿತ್ತು. ಅದಕ್ಕೆ ಅವ್ರಿಗೆ ಎಂದೂ ಕಣ್ಣಿನ ಪೊರೆ ಆಗ್ಲಿ, ಕಣ್ಣಿನ ಸಮಸ್ಯೆ ಆಗ್ಲಿ, ದೃಷ್ಟಿ ಸಮಸ್ಯೆ ಇದು ಯಾವುದೂ ಇರಲಿಲ್ಲ. ಕಣ್ ಕೆಂಪಾಗೋದು, ಕಣ್ಣೀರು ಸುರಿಯೋದು ಏನೂ ಇರಲಿಲ್ಲ. 70-80 ವರ್ಷ ತನಕ ಏನೂ ಸಮಸ್ಯೆಗಳಿರ್ತವೆ. ಆದ್ರೆ ಇವತ್ತು 4-5 ವರ್ಷದ ಮಗು, 15-20 ವರ್ಷದ ಯುವತಿರು ಸೋಡಾ ಗ್ಲಾಸ್ ಹಾಕೊಳ್ತಾ ಇದಾರೆ. ಯಾಕಪ್ಪ ಅಂತಂದ್ರೆ ನಾವು ಈ ಲಕ್ಸ್, ಲೈಫ್ ಬಾಯ್, ಲಿರಿಲ್ ಈ ರೀತಿ ಬಾಡಿ ಸೋಪ್ಗಳನ್ನ ಇದು ಮಾಡ್ತೇವೆ. ಗೋಮೂತ್ರದಿಂದ ನಾವ್ ಏನಾದ್ರೂ ಮುಖ ತೊಳ್ಕೊಂಡಿವಿ, ಸ್ನಾನ ಮಾಡಿದಿವಿ ಅಂತಂದ್ರೆ ನಮ್ಮ ಚರ್ಮದ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ತಾವ. ಕೃಷ್ಣ ರಾಮರು ಕೂಡ ಗೋವಿನ ಸಗಣಿಯಿಂದಾನೇ ಅವರು ಅಭಿಷೇಕ ಆಗಿತ್ತು, ಅವ್ರ ಸ್ನಾನ ಆಗಿತ್ತು. ಹೀಗಾಗಿ ಗೋಮೂತ್ರ ಈ ರೀತಿಯಾಗಿ ಸೇವಿಸೋದು ಬಹಳ ಕಷ್ಟ. ಅದು ಅವತ್ತೇ ಹಿಡಿದು ಅವತ್ತೇ ಕುಡಿಯೋದು, ಅದು 8 ಪದರಿನ ಹತ್ತಿ ಬಟ್ಟೆಲಿಂದ ಸೋಸಿ. ಅದಕ್ಕಾಗಿ ಅನೇಕ ಗೋಶಾಲೆಯವರು ಇವತ್ತು ಗೋಮೂತ್ರವನ್ನ ಶುದ್ಧೀಕರಣ ಮಾಡಿ ಅರ್ಕ ಅಂತೀವಿ ನಾವು, ಗೋಮೂತ್ರ ಅರ್ಕ ಅಂತೇಳಿ ಅಂತೀವಿ. ಅದು ರೆಡಿಮೇಡ್ ಬಾಟಲ್ ಫಿಲ್ಟರ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದು 2 ವರ್ಷ ತನಕ ಏನೂ ಆಗಲ್ಲ. ಆದ್ರ ಅದು ಕುಡಿಯೋ ಪದ್ಧತಿ ಏನಪ್ಪಾ ಅಂದ್ರೆ, 1 ಬಟ್ಟಲಿನಷ್ಟು ಕುಡಿಬಾರ್ದು. ಒಂದೇ ಮುಚ್ಚಳ ಮ್ಯಾಗಿಂದ ಏನ್ ಢಕ್ಕಣ ಇರ್ತದ, ಆ ಬಾಟಲ್ ಢಕ್ಕಣ, 1 ಢಕ್ಕಣಷ್ಟು ಗೋಮೂತ್ರ ಅರ್ಕ ಅಂತೀವಿ. ಗೋಮೂತ್ರ ತಾಜಾ ಬೇರೆ, ಅರ್ಕ. ಈ ಗೋಮೂತ್ರ ಅರ್ಕ 1 ಮುಚ್ಚಳ, 1 ಅರ್ಧ ಗ್ಲಾಸ್ ಅಥವಾ 1 ಗ್ಲಾಸ್ ನೀರಿನೊಳಗೆ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಲ್ ಕುಡಿಬಹುದು. ಈ ಬಾಟಲ್ ಅಲ್ಲಿ ಸಿಗುವಂತಹ ಗೋಮೂತ್ರ ಅರ್ಕ ನಾವು 2 ವರ್ಷ ತನಕ ಏನೂ ಆಗಲ್ಲ. ಅದನ್ನ ನಾವು 1 ಸರಿ ತಗೊಂಡ್ ಬಂದು ಅದ್ರದ್ದು ಮುಚ್ಚಳ ತೆಗ್ದೀವಿ, ಢಕ್ಕಣ ತೆಗ್ದೀವಿ ಅಂದ್ರೆ 2 ತಿಂಗಳೊಳಗೆ ಕುಡಿದು ಮುಗಿಸ್ಬೇಕು. ಕ್ಯಾಪ್ ಓಪನ್ ಮಾಡಿದೀವಿ, ಸೀಲ್ ಓಪನ್ ಮಾಡಿದೀವಿ ಅಂದ್ರೆ ಅದು 5 ತಿಂಗಳು 6 ತಿಂಗಳು ಇಡಬಾರ್ದು. 2 ತಿಂಗಳು ಒಳಗಡೆನೆ ಕುಡಿದು ಖಾಲಿ ಮಾಡ್ಬೇಕು. ಬಾಟಲ್ ತಂದು ಮನೆಗೆ ಇಟ್ಟಿವಿ ಅಂದ್ರೆ 2 ವರ್ಷ ತನಕ ಏನಾಗಲ್ಲ. ನೀವು ಯಾವಾಗ ಬೇಕು ಅವಾಗ ಒಂದೇ ಸಲ 4 ಬಾಟಲ್ 5 ಬಾಟಲ್ ತರ್ರಿ, ಅದ್ರ ಓಪನ್ ಮಾಡಿದ್ಮೇಲೆ 2 ತಿಂಗಳೊಳಗೆ ಅದು ಕುಡಿದು ಮುಗಿಸ್ಬೇಕು. ಸೊ ಈ ಪದ್ಧತಿಯೊಳಗೆ ನಾವು ಗೋಮೂತ್ರವನ್ನ ಸೇವಿಸಿದಾಗ
ಗೋಮೂತ್ರ ಧನ್ವಂತರಿ, ನಮ್ಗೆ ಯಾವುದೇ ರೋಗ ಬರಲ್ಲ. ಭಾರತ ದೇಶಕ್ಕೆ ಈಗ ಸದ್ಯ 4 ಪೇಟೆಂಟು 2 ಪೇಟೆಂಟ್ ಅವ ಗೋವಿನ ಈ ಎಲ್ಲಾ ಪಂಚಗವ್ಯಗಳ ಮೇಲೆ. ಗೋಮೂತ್ರೊಳಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅದ ಅಂತೇಳಿ ಅಮೆರಿಕನ್ ಪೇಟೆಂಟ್ ನಮ್ಮ ದೇಶದಾಗ ಅದ. ಮಹಾರಾಷ್ಟ್ರದ ನಾಗ್ಪುರ್ ಹತ್ರ ಇರುವಂತ ದೇವಲಾಪಾರ್ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರದವರು ಅವ್ರು ಗೋಮೂತ್ರೊಳಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅದ ಅಂತ ಹೇಳಿ ಅವರು ಪೇಟೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಎಲ್ಲಾ ಗೋಶಾಲೆಯವರಿಗೆ ಅದನ್ನ ಮುಕ್ತವಾಗಿ ಕೊಟ್ಟರು. ನಾವೆಲ್ಲ ಪೇಟೆಂಟ್ ಅನ್ನ ಬಳಸ್ಕೋಬಹುದು, ಅದ್ರೊಳಗೆ ಔಷಧಿ ಗುಣ ಅದ ಅಂತೇಳಿ ನಾವು ಕ್ಲೇಮ್ ಮಾಡ್ಬೋದು. ಆದ್ರೆ ಈಗ ಸದ್ಯ ಬಹಳ ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇರೋದ ಅನೇಕರಿಗೆ, ನನಗೆ ಪ್ರತಿ ತಿಂಗಳು ನಮ್ಗೆಲ್ಲ ಪರಿಚಯ ಇರೋರಿಗೆ ಮಿನಿಮಮ್ ಒಂದು ಕ್ಯಾನ್ಸರ್ ಪೇಷಂಟ್ ಡಿಟೆಕ್ಟ್ ಆಗ್ತಾ ಇರೋದ್ರ ನಂಗೆ ಸುದ್ದಿ ಬಂತು. ಮೊನ್ನೆನೆ ಲಾಸ್ಟ್ ಮಂತ್ ನಮ್ಮ ಫ್ರೆಂಡನ್ ಅಕ್ಕ, ಬಹಳ ಅಗ್ದಿ ಖಾಸ್ ದೋಸ್ತ, ಅವ್ರ ಅಕ್ಕೋರಿಗೆ ಕ್ಯಾನ್ಸರ್ ಆಗಿ, ಕ್ಯಾನ್ಸರ್ 4th ಸ್ಟೇಜ್ನಾಗ. ಬಹಳ ಜನ ಏನ್ ಮಾಡ್ತಾರ, ಅವರು ಫ್ಯಾಮಿಲಿ ಮೆಂಬರ್ಸ್ನಾಗ ಕ್ಯಾನ್ಸರ್ ಯಾರ್ದಾದ್ರು ಆಗಿತ್ತಂದ್ರೆ ಅವ್ರೇನ್ ಈ ಗೋಮೂತ್ರ ಔಷಧಿ ಕೊಡ್ಬೇಕು ಅಂತೇಳಿ ಅಂತಾರ. ಆದ್ರ 3rd ಸ್ಟೇಜ್ 4th ಸ್ಟೇಜ್ ಹೋದಾಗ ಅದು ಕೆಲಸ ಮಾಡೋದು ಪರ್ಸೆಂಟೇಜ್ ರಿಸಲ್ಟ್ ಬಹಳ ಕಡಿಮೆ ಬರ್ತದೆ. 1st ಸ್ಟೇಜ್ 2nd ಸ್ಟೇಜ್ ಇದ್ದಾಗ ಕೆಲಸ ಮಾಡ್ತಾರೆ.